ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದು ನಿಮ್ಮನೇನೆ, ಆದ್ರೆ ನೆಂಟ್ರಿಗೆ ಕಾಫಿ ಕೊಡೋ ತರ ಕೊಡ್ತಾ ಇದೀನಿ. ಇಂದ್ರಿ ಅವ್ರಿಗೆ ನೆಂಟ್ರಂದಿಯೇ? ಅವ್ರು ನಮ್ಮ ನೆಂಟ್ರಲ್ಲ, ನಾವು ಅವ್ರ ನೆಂಟ್ರು. ಯಾಕೇಳ ಮಾಸ್ತಿ ಕೊಪ್ಪಳು ರಾಜ ರಾಣಿ ಇವರು. ಅವ್ರ ಆಸ್ಥಾನದ ಪ್ರಜೆಗಳು ನಾವು. ರಾಜ ರಾಣಿ ಆಸ್ಥಾನದಲ್ಲಿ ನಮ್ಗಿರೋದಕ್ಕೆ ಅವಕಾಶ ಸಿಕ್ಕಿದ್ದೇ ದೊಡ್ಡದಲ್ವೇ? ಮತ್ತೆ ಯಾಕತ್ತೆ ದೊಡ್ಡ ದೊಡ್ಡ ಮಾತಾಡ್ತೀರಾ? ನಾವು ಯಾವತ್ತೂ ಈ ಗದ್ಗೆಗೋಸ್ಕರ ಆಸ್ತಿಗೋಸ್ಕರ ವಾದ ಮಾಡಿದವರು ಅಲ್ಲ, ಮಾತಾಡಿದವರು ಅಲ್ಲ. ಸಿಗವ್ವ, ನೀವಂಗೆ ಹೇಳ್ಬೇಡಿ, ಎದೆಗೆ ಪರ ಅಂತ ಪರಿಸಂಗಾಯ್ತದೆ. ಇರ್ಲಿ ಬಾವ, ಈಗ ಕರ್ತಿದ್ ವಿಷಯ ಹೇಳಿ. ನಮ್ಮ ರಾಣಿ ಮಾತು ಚಾಕು ಚಾಕು ಅಷ್ಟೇ ಚೂಪು. ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾಳೆ. ಮತ್ತೆ ರಾಣಿ ಅಂದ್ರೆ ಹಾಗೆ ರೀ. ಅತ್ತೆ, ಇವ್ರು ಯಾಕೋ ಈಟೊಂದು ಬೆಣ್ಣೆ ಹಚ್ತವ್ರಲ್ಲ, ನಂಗೆ ನಂಬಕ್ಕೆ ಆಯ್ತಿಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆಮ್ಮ. ಆದರೆ ನಾನು ನಂಬೋದು ನಿನ್ನ ಕಾಲ್ಗುಣ. ನನ್ನ ಮಗನ ಬುದ್ಧಿ ಬೆಳೆಸ್ದ ಹಾಗೆ ಇವರು ಸರಿ ಹೋಗ್ಬೋದು ಅಲ್ವಾ? ಏನೋ ಇಬ್ಬರು ಗುಟ್ಟಾಗಿ ಮಾತಾಡ್ಕತಾ ಇದ್ದೀರಾ? ಪರವಾಗಿಲ್ಲ, ಮಾತಾಡಿ, ಅದರಲ್ಲಿ ಏನು ತಪ್ಪಿಲ್ಲ. ಇಂದ್ರೆ ನಮ್ಮ ಚಿಗವ್ವ ನೋಡು, ರಾಜಮಾತೆ ಶಿವಗಾಮಿ. ನಮ್ಮ ತಮ್ಮಡು ಬಾಹುಬಲಿ. ರಾಣಿ ಅದ್ಯಾವುದೋ ಹೀರೋಯಿನ್ ಹೆಸರು ಗೊತ್ತಲ್ಲ, ಕುಸ್ಕ ಅಲ್ಲ ಕಲ, ಅದು ಅನುಷ್ಕಾ. ತಮ್ಮಡು ಬಾಹುಬಲಿ, ಶಿವಗಾಮಿ, ದೇವಸೇನ ಅಲ್ವಾ ಇಂದ್ರೆ? ಹೌದು. ಮತ್ತೆ ನಿಮ್ಮನ್ನೆಲ್ಲ ಕರೆದು ಕ್ಷಮೆ ಕೇಳಬೇಕು ಅನ್ಕೊಂಡ್ವಿ, ಆದ್ರೆ ನೀವು ಕ್ಷಮಿಸಲ್ಲ ಅಂತ ಚೆನ್ನಾಗಿ ಗೊತ್ತು. ಹೇಗಿದ್ರು ನಮ್ಮ ಮನೆತನದ ಪೂಜೆ ಇದೆ, ಆಗ ಆ ದೇವಿಗೆ ತಪ್ಪು ಕಾಣಿಕೆ ಹಾಕಿ ಕ್ಷಮೆ ಕೇಳ್ತೀವಿ. ನನಗೂ ಕ್ಷಮೆ ಕೇಳೋದಕ್ಕೆ ಬರೋದಕ್ಕೆ ಆಸೆ. ಅದೇನು ಮಾಡಲಿ, ಮಂಡಿ ನೋವು. ನಾನು ಇಲ್ಲೇ ಭಗವಂತ ಕ್ಷಮಿಸ್ಬಿಡಪ್ಪ ಅಂತ ಬೇಡ್ಕತೀನಿ. ಅಜ್ಜಿ, ಆ ವಿಷಯ ಎಲ್ಲ ಮುಗ್ದೋಯ್ತಲ್ವಾ, ಮತ್ತೆ ಅದನ್ನೇ ಯಾಕೆ ಕೆದಕ್ತಿದ್ದೀರಾ? ಮುಗಿದೋಯ್ತು ಅಂತ ಬಿಟ್ಬಿಡಕ್ಕಾಯ್ತದ? ಈಗ ನಿಮ್ಮ ಅಣ್ಣ ಪಾರುನ ಮದುವೆ ಆದ, ನಾನು ಪಾರುನ ಬಿಟ್ಬಿಟ್ಟಿನ, ಹಂಗೆ ನನ್ನ ಮನಸ್ಸಿನಾಗಿ ಇಟ್ಕೊಂಡಿವ್ನಿ. ಹೊರಗಡೆ ಐಸ್ ಕ್ಯಾಂಡಿ ಮಾರೋರು ಬಂದವನೇ ಅನಿಸ್ತೈತೆ, ಹೋಗಿ ನೋಡ್ಕೊಬ. ಐಸ್ ಕಡ್ಡಿ ತಿನ್ನಕ್ಕೆ ನಾನು ಚಿಕ್ಕ ಮಗಿನ? ಚಿಕ್ಕ ಮಗ ಆಡ್ದಂಗೆ ಆಡ್ತಾ ಇದೆಯಲ್ಲ ಲೈ. ನಾನೆಲ್ಲ ಇದ್ನಲ್ಲಪ್ಪ ಐಸ್ ಕಡ್ಡಿ. ಅಮಿಕೊಂಡಿರಪ್ಪ ನೀನು. ದೇವಸ್ಥಾನದಲ್ಲಿದ್ದೆ ಅಣ್ಣ. ತಮ್ಮಡೋ ತಮ್ಮಡೋ ತಮ್ಮಡೋ, ಮದುವೆ ಆಗೈತೆ ತಮ್ಮಡದು, ಮರ್ತು ಬಿಟ್ಟಿದ್ದೀನಿ ನಾನು. ಕ್ಷಮೆ ಇರ್ಲಿ, ಕ್ಷಮೆ ಇರ್ಲಿ. ಈಗ ಎಲ್ರು ದೇವಸ್ಥಾನಕ್ಕೆ ಹೋಗುಮ. ಅಲ್ಲಿ ನಮ್ಮ ವಂಶ ಪರಂಪರೆಯಾಗಿ ಬಂದಿರೋ ಒಂದು ಹುತ್ತದ ಮಣ್ಣಿಂದ ಒಂದು ಪೂಜೆ ಐತೆ, ಅದನ್ನ ನಿಮ್ಮಿಬ್ಬರ ಹತ್ರ ಮಾಡಿಸ್ತೀವಿ. ಹೆಂಗಿದ್ರು ರಾಜ ರಾಣಿ ಮದುವೆ ಆದ್ಮೇಲೆ ಮೊದಲನೇ ಸಲ ಬರ್ತಿರೋ ದೀಪೋತ್ಸವ. ಆಗ್ಲಿ ಬಾವ, ಹೋಗ್ ಬರೋಮ. ಆಸ್ತಿ ಆಸ್ತಿ ಅಂತ ಮಾಡಬಾರ್ದು ಅನ್ಯಾಯ ಮಾಡಿದ್ವಿ, ಕೊಡಬಾರ್ದು ಕಷ್ಟನೇ ಕೊಟ್ವಿ. ಅದಕ್ಕೆ ಈ ಹಬ್ಬಕ್ಕಾದ್ರೂ ನಿಮ್ಮ ಅಣ್ಣ ಅತ್ತಿಗೆರ ಕರೆಸಿ ನಾವು ಮಾಡಿರೋ ತಪ್ಪನ್ನ ತಿಳಿಸಿ ಅವ್ರ ಮುಂದೆನೆ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ. ಅಕ್ಕ, ಈ ಮಾತನ್ನ ನೀವು ಹೇಳ್ತಿದ್ದೀರಾ? ಆವತ್ತು ನೀವು ಕ್ಷಮೆ ಅಂದಾಗ ನಂಗೆ ನಂಬಕ್ಕೆ ಆಗಲಿಲ್ಲ. ಏನೋ ನಾಟಕ ಮಾಡ್ತಿದ್ದೀರಾ ಅನ್ಕೊಂಡಿದ್ದೆ. ಆದರೆ ಇವತ್ತು ನೀವು ಅಣ್ಣ ಅತ್ತಿಗೆಗೆ ಎಲ್ಲ ವಿಷಯ ಹೇಳಿ ಕ್ಷಮೆ ಕೇಳಬೇಕು ಅಂದ್ರಲ್ಲ, ಇನ್ಮ್ಯಾಕೆ ನಿಮ್ಮನ್ನು ನಂಬ್ತೀನಿ ನಾನು. ಆದರೆ ನನ್ನೊಂದು ಮಾತೈತೆ, ನಾನಿಲ್ಲಿ ಇಷ್ಟೊಂದು ಕಷ್ಟಪಡ್ತಿರೋದು ಅಣ್ಣ ಅತ್ತಿಗೆಗೆ ಗೊತ್ತಾಗಬಾರ್ದು. ಒಂದು ವೇಳೆ ಅವ್ರಿಗೆ ಗೊತ್ತಾದರೆ ಎದೆನೇ ಹೊಡ್ಕೊಬಿಡ್ತಾರೆ. ಈ ವಿಷಯ ಈ ಮನೆಯಿಂದ ಆಚೆ ಹೋಗ್ಬಾರ್ದು. ಆಟೆಯ ರಾಣಿ, ಇಷ್ಟೇ ಅವ್ವ, ಇಷ್ಟೇ ಬೇಕಾಗಿದ್ದಿದ್ದು ನಮಗೆ. ಶಿವನಿಂದ ನಾವು ಸೇಫು. ಹೌದಲ್ವಾ? ಬೆಳಗ್ಗೆ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ತಯಾರಾಗಿ. ಸರಿ ಅತ್ತೆ. ದೊರೆ, ನಡೀರಿ ಹೋಗುಮ. ಚಿಕ್ಕವ್ವ, ಎಲ್ಲಿಗೆ ಹೋಯ್ತಾ ಇದಾರ ಚಿಕ್ಕವ್ವ? ಇಲ್ಲೇ ಇಟ್ಟೋದು ರೂಮ್ ಅವೇ, ಇಲ್ಲೇ ಮಲ್ಕೊಳ್ಳಿ. ಪರವಾಗಿಲ್ಲ ಬಾವ, ಮೊದಲು ಪೂಜೆ ಆಗಲಿ. ನಾನು ಮಲ್ಕತ್ತೀನಿ.
ನಿದ್ದೆ ಬತ್ತೈತೆ. ಅಣ್ಣ ಏನ್ಲ ಈ ಸಾರಿ ಮುಗಿಸ್ತೀರ ತಾನೆ? ಅಕಸ್ಮಾತ್ ಆಗದೆ ಹೋದ್ರೆ ನಾನು ಸುಮ್ಕೆ ಇರಕ್ಕಿಲ್ಲ. ಏನೋ ಆಸ್ತಿ ಪಾಸ್ತಿ ಎಲ್ಲ ನೀವು ಬಂದ್ಮೇಲೆ ಪಾರ್ವತಿನ ನೆಮ್ಮದಿಯಾಗಿ ಮದುವೆ ಆಗೋಣ ಅಂತಿದ್ದೆ. ನೀವೇನೋ ಲೇಟ್ ಮಾಡಬೇಕು, ನನಗೆ ಪ್ರಾಬ್ಲಮ್ಮು. ನನ್ನ ಮಾತು ಹೊಸಿ ನೆನಪಿರ್ಲಿ. ಏಯ್ ಮಾತ್ಗೂ ಪಾರು ಪಾರು ಅಂತ ಇರಬೇಡ, ಸುಮ್ಮನೆ ಹೋಗಿ ಬಿತ್ಕೊಳ್ಳೋ. ಅದಕ್ಕೆ ಪಾರು ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ. ಪಾರು ಅಂದ್ರೆ ನನಗೆ ಪ್ರಾಣ, ಅವಳಂದ್ರೆ ನಂಗೆ ಜೀವ. ನನ್ನ ಪಾರು ಬಗ್ಗೆನೆ ಪಾರು ಅಂತೀರಾ? ನಾನು ನಾಗ ಹೋಗಿ ನಾಗ, ಇಂದ್ರಿ ಅಂದ್ರೆ ಇಂದ್ರಿ, ಅಜ್ಜಿ ಹೋಗಿ ಅಜ್ಜಿ ಅಂದಿನ. ಬಂದ್ಬಿಟ್ರು ಹೇಳಕ್ಕೆ. ಹಬ್ಬ, ಇವತ್ತಿಗೆಲ್ಲ ಕಷ್ಟನೂ ಕೊನೆ ಆಗ್ಬಿಡ್ಲಿ. ನಾಳೆಯಿಂದ ನನ್ನ ಮಗ ಸೊಸೆಗೆ ಹೊಸ ಬಾಳು ಶುರುವಾಗ್ಲಿ. ಅತ್ತೆ, ದ್ಯಾವ್ರುವೆ ಏಟು ಅಂತ ಕಷ್ಟ ಕೊಡ್ತಾನೆ, ಕೊನೆಗೊಂದಿನ ಕಷ್ಟನೇ ಬಿಟ್ಟೋಯ್ತದೆ. ಅದಕ್ಕೆ ಹೇಳ್ತಾರಲ್ಲ, ತಾಳ್ಮೆ ಇರಬೇಕು ಅಂತ. ನಾನಿವಾಗ ಅಣ್ಣ ಅತ್ತಿಗೆಗೆ ಹೊಡಿಬೇಕಲ್ಲ, ಹೆಂಗ್ ಹೊಡಿಲಿ? ರಾಣಿಗೆ ಮುತ್ತಂತೂ ಕೊಟ್ಟಾಯ್ತು, ಹೊಡೆದ್ರೆ ನೋವು ಹೋಗುತ್ತೆ. ದಿಟ್ಟ ಗೌಡ್ರೆ, ಹೆಣ್ಣು ಅಂದ್ರೆ ಹಂಗೆ ಗೌಡ್ರೆ. ಹುಟ್ಟಿದ ಮನೆಗೂ ಹೆಸರು, ಹೋಗಿದ ಮನೆಗೂ ಹೆಸರು. ಶಿವ, ಗಂಡಿಗೂ ಬೇರೆ ಬೇರೆ ಹೆಸರು ಇರ್ತದಪ್ಪ. ಈಗ ನೋಡು, ನಿಂದು ವೋಟರ್ ಐ ಡಿನಾಕೆ ಎಂ ಶಿವ ಅಂತ ಐತೆ, ಆದ್ರೆ ಊರ್ನವ್ರಿಗೆ ಶಿವಣ್ಣ, ಒಳ್ಳೆಯವ್ರ ಪಾಲಿಗೆ ಕೋಲೆ ಬಸವಣ್ಣ, ಪ್ರೀತಿಯಿಂದ ಬಂದ್ರೆ ನಂದಿ, ಇಲ್ಲ ಅಂದ್ರೆ ಚಿಂದಿ. ಏನಂತೀಯ ಗೌಡ್ರೆ? ಬಹುತ್ ತಮಾಷೆಯಾಗಿ ಮಾತಾಡ್ತೀರಾ, ಏನ್ ಹೊಗಳ್ತೀರಪ್ಪ ನನ್ನ ನೀವು. ಯಾಕೆ ಗೌಡ ನನ್ನ ಗಂಡನ ಹೊಗಳೋದೇನೋ ಸರಿನೇ ಅನಿಸ್ತಿಲ್ವಲ್ಲ? ಇರೋ ವಿಷಯ ಹೇಳ್ತಾ ಇದೀನಿ ಶಿವ, ಹೊಗಳೋದೇನೈತೆ? ಈಗ ನಾನ್ ನಿಮಗೆ ಏನಕ್ಕೆ ಫೋನ್ ಮಾಡಿದೆ ಅಂದ್ರೆ, ನಾಳೆ ದೀಪೋತ್ಸವಕ್ಕೆ ನಮ್ಮ ಮನೆಗೆ ಜೋರ್ದಾಗ ಹಬ್ಬ ಆಯ್ತದೆ. ಹಂಗಿದ್ರು ನಮ್ಮ ಇರ್ಬದಿರೋರು ಬೇರೆ ಉಸರಾಗ್ಬಿಟ್ಟವ್ರಲ್ಲ, ಎಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ಪೂಜೆ ಹಿಡ್ಕೊಬಿಟ್ಟಿದೀನಿ. ನೀವೆಲ್ಲರೂ ಬರ್ಬೇಕಪ್ಪ ನಿಮ್ಮ ಮನೆಯಿಂದ. ನೀವೆಲ್ಲರೂ ಕೈ ಎತ್ತಿ ಮುಗಿದ್ರೆ ದೇವರು ಆಶೀರ್ವಾದ ಮಾಡ್ಬಿಡ್ತಾನೆ. ಅಯ್ಯಯ್ಯೋ ಗೌಡ್ರೆ, ನಾಳೆಗೆ ತಾನೇ ಪೂಜೆ, ಖಂಡಿತವಾಗ್ಲೂ ಬತ್ತೀವಿ ಗೌಡ್ರೆ. ಹಂಗೆ ನಮ್ಮ ರಾಣಿನೂ ನೋಡ್ಕೊಂಡು ಹೋದಂಗೆ ಆಯ್ತದೆ. ಸರಿ ಶಿವು, ಇಡನಾ? ಆಯ್ತು ಗೌಡ್ರೆ, ಇಡ್ತೀನಿ. ಏಯ್, ಇಡನ ಅಂತ ಹೇಳಿದ್ದು ಫೋನ್ ಅಲ್ಲ, ಬಗ್ನಿ ಕೂಟನ. ಬಾ ಪೂಜೆ ಗೊತ್ತಾಯ್ತದೆ. ನಾಗೇಗೌಡರು ಫೋನ್ ಮಾಡಿದ್ದು ಊರ್ದೇವಿಗೆ ಅಂತ. ಮಾತಿಗೊಪ್ಲನಾಗೆ ಅವ್ರೊಂದು ಪೂಜೆ ಇಟ್ಕೊಂಡವ್ರಂತೆ, ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂದ್ರು. ಅಯ್ಯೋ, ಮಾವಂಗೆ ಮನ ಬಗ್ಗೆ ಏನಾದರೂ ಗೊತ್ತಾಗ್ಬಿಟ್ರೆ ಏನು ಮಾಡೋದು? ಈಗೇನು ಮುಚ್ಚಿಟ್ಟಿಲ್ವಾ ಅಂತ ಮಾವನ ಹತ್ರ ಕೇಳೋ ನಾನೇ. ಮಾವನಿಂದ ರಾಣಿ ವಿಷಯ ಆಗಲಿ, ಶಾರದಮ್ಮನ ವಿಷಯ ಆಗಲಿ, ಪಿಂಕಿ ವಿಷಯ ಆಗಲಿ ಎಲ್ಲ ಮುಚ್ಚಿಟ್ಟಿದ್ದೀನಲ್ಲ. ಮಾವನ ಪ್ರಶ್ನೆ ಮಾಡೋಕ್ಕೆ ನನಗೆ ಯಾವ ನೈತಿಕತೆ ಇದೆ? ಏ ಪಾರು, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗ್ಬಿಟ್ಟು ಬರೋಣ ಅಂತ ಕೇಳಿದೆ. ಹೋಗ್ಲೇಬೇಕು ಮಾವ, ಹೋಗ್ತಾ ಇರೋದಕ್ಕೆ ಹೆಂಗಾಗತ್ತೆ ಹೇಳು? ಹೋಗೋಣ. ಆಯ್ತು ಪಾರು, ಬಿನ್ನೆ ಮಲಿಕಳ ಹಂಗಾದ್ರೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ